ನಮಸ್ಕಾರ. ಒಂದು ಸರ್ಕಾರಿ ಕೆಲ್ಸಕ್ಕೆ ಅಂತ ವರ್ಷಗಟ್ಲೆ ಓದಿ ತಯಾರಿ ನಡೆಸಿ ಕೊನೆಗೆ ಅಪ್ಲಿಕೇಶನ್ ಹಾಕೋಣ ಅಂತ ಹೋದ್ರೆ ವೆಬ್ಸೈಟೇ ಓಪನ್ ಆಗ್ಲಿಲ್ಲ ಅಂದ್ರೆ ಹೇಗಾಗ್ಬೇಡ. ಸದ್ಯ ಕರ್ನಾಟಕದಲ್ಲಿ ಸಾವಿರಾರು ಜನ ಅಭ್ಯರ್ಥಿಗಳು ಇದೇ ಪರಿಸ್ಥಿತಿಯನ್ನ ಎದುರಿಸ್ತಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎಯ ನೇಮಕಾತಿ ಪೋರ್ಟಲ್ನಲ್ಲಿರೋ ಟೆಕ್ನಿಕಲ್ ಸಮಸ್ಯೆಗಳು ಅವರ ಭವಿಷ್ಯವನ್ನೇ ಗೊಂದಲಕ್ಕೆ ದೂಡಿವೆ. ಬನ್ನಿ ಈ ಸಮಸ್ಯೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಡೆಡ್ಲೈನ್ ಹತ್ರ ಬರ್ತಿದ್ದಾಗೆ ಇಡೀ ಸಿಸ್ಟಮ್ನೇ ಕ್ರ್ಯಾಶ್ ಆದ್ರೆ ಆಗುವ ಟೆನ್ಷನ್, ಹತಾಶೆ ಇದೆಯಲ್ಲ, ಅದನ್ನ ಊಹಿಸಿಕೊಳ್ಳೋಕ್ಕೂ ಕಷ್ಟ. ಆದರೆ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದು ಕೇವಲ ಊಹೆ ಅಲ್ಲ, ಇದು ಅವರು ಅನುಭವಿಸ್ತಿರೋ ಕಠೋರ ವಾಸ್ತವ. ಇವತ್ತು ನಾವು ವಿಶ್ಲೇಷಣೆ ಮಾಡ್ತಿರೋದು ಇದೇ ವಿಷಯದ ಬಗ್ಗೆ. ಹೌದು, ಇದು ಯಾವುದೋ ಕಾಲ್ಪನಿಕ ಸನ್ನಿವೇಶ ಖಂಡಿತ ಅಲ್ಲ. ಕೆಇಎ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸೋಕೆ ಪ್ರಯತ್ನ ಮಾಡ್ತಿರೋ ಸಾವಿರಾರು ಜನ ಇದೇ ಸಂಕಷ್ಟದಲ್ಲಿದ್ದಾರೆ. ಅವರ ಕೆರಿಯರ್ನ ಒಂದು ಬಹುಮುಖ್ಯ ಘಟ್ಟದಲ್ಲಿ ಸಹಾಯ ಮಾಡಬೇಕಿದ್ದ ಟೆಕ್ನಾಲಜಿಯೇ ಒಂದು ದೊಡ್ಡ ಅಡಚಣೆಯಾಗಿ ನಿಂತುಬಿಟ್ಟಿದೆ. ಹಾಗಿದ್ರೆ ಈ ಟೆಕ್ನಿಕಲ್ ಸಮಸ್ಯೆಗಳು ಅಂದ್ರೆ ನಿಜಕ್ಕೂ ಏನಾಗ್ತಿದೆ ಅಲ್ಲಿ? ಬನ್ನಿ, ಈ ಸಿಸ್ಟಮ್ ಯಾಕೆ ಫೇಲ್ ಆಗ್ತಿದೆ ಅಂತ ಒಂದೊಂದಾಗಿ ಬಿಡಿಸಿ ನೋಡೋಣ. ಇಲ್ಲಿ ಸಮಸ್ಯೆ ಒಂದೆರಡಲ್ಲ, ಲಿಸ್ಟ್ ದೊಡ್ಡದಿದೆ. ಒಂದ್ ಕಡೆ ಅಪ್ಲಿಕೇಶನ್ ಓಪನ್ ಆಗ್ತಿಲ್ಲ, ಸರ್ವರ್ ಪದೇ ಪದೇ ಡೌನ್ ಆಗ್ತಿದೆ. ಇನ್ನೊಂದು ಕಡೆ ಕಷ್ಟಪಟ್ಟು ತುಂಬಿದ ಮಾಹಿತಿಯೇ ತಪ್ಪಾರಿ ಕಾಣಿಸ್ತಿದೆ. ಅಷ್ಟೇ ಅಲ್ಲ, ಹಣ ಕಟ್ಟಿದ್ರೂ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಿಲ್ಲ. ಹೀಗೆ ಒಂದರ ಹಿಂದೊಂದು ಸಮಸ್ಯೆಗಳು ಅಭ್ಯರ್ಥಿಗಳನ್ನ ಹೈರಾಣಾಗಿಸಿವೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ವೆಬ್ಸೈಟ್ನ ಒಳಗಡೆ ಹೋಗೋಕೆ ಆಗ್ತಿಲ್ಲ. ಲಾಗಿನ್ ಆಗೋಕೆ ಗಂಟೆಗಟ್ಟಲೆ ಕಾದ್ರೂ ಒಂದು ಸರ್ವರ್ ತುಂಬಾ ಸ್ಲೋ ಇರುತ್ತೆ, ಇಲ್ಲಾಂದ್ರೆ ಸಂಪೂರ್ಣವಾಗಿ ಕ್ರ್ಯಾಶ್ ಆಗಿರುತ್ತೆ. ಇದರಿಂದ ಎಷ್ಟೋ ಜನ ಅಪ್ಲಿಕೇಶನ್ನ ಮೊದಲನೇ ಸ್ಟೆಪ್ ಕೂಡ ದಾಟೋಕಾಗ್ತಿಲ್ಲ. ಸರಿ, ಹೇಗೋ ಕಷ್ಟಪಟ್ಟು ಲಾಗಿನ್ ಆದರೂ ಅಂದ್ಕೊಳ್ಳೋಣ. ಅಲ್ಲಿಗೆ ಸಮಸ್ಯೆ ಮುಗಿಯಲ್ಲ. ಮುಂದಿನ ತಲೆನೋವು ಡೇಟಾ ಎರರ್ಸ್. ಅಭ್ಯರ್ಥಿಗಳು ತಮ್ಮ ಜಾತಿ ಅಥವಾ ಮೀಸಲಾತಿ ಕ್ಯಾಟಗರಿನ ಸರಿಯಾಗಿಯೇ ತುಂಬಿದ್ರೂ ಸಿಸ್ಟಮ್ ಅದನ್ನ ತಪ್ಪಾಗಿ ಸೇವ್ ಮಾಡ್ಕೊಳ್ತಿದೆ. ಈ ಒಂದು ಸಣ್ಣ ತಪ್ಪು ಅವರ ಅರ್ಹತೆಯನ್ನೇ ಪ್ರಶ್ನಿಸುವ ಹಾಗೆ ಮಾಡಬಹುದು. ಈ ಡೇಟಾ ಎರರ್ಗೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಈ HK ಅಂದ್ರೆ ಕಲ್ಯಾಣ ಕರ್ನಾಟಕ ಮೀಸಲಾತಿ ಸಮಸ್ಯೆ. ಆ ಭಾಗದ ಅಭ್ಯರ್ಥಿಗಳಿಗೆ ಇದು ತುಂಬಾನೇ ಮುಖ್ಯ. ಆದರೆ ಸಿಸ್ಟಮ್ನಲ್ಲೇ ದೋಷ ಇರೋದ್ರಿಂದ ಅವರು ತಮ್ಮ ಪ್ರಾದೇಶಿಕ ಕ್ಯಾಟಗರಿನ ಆಯ್ಕೆ ಮಾಡೋಕ್ಕಾಗ್ಲಿ ಅಪ್ಡೇಟ್ ಮಾಡೋಕ್ಕಾಗ್ಲಿ ಸಾಧ್ಯ ಆಗ್ತಿಲ್ಲ. ಇದು ನೇರವಾಗಿ ಅವರು ಮೀಸಲಾತಿ ಅವಕಾಶಕ್ಕೆ ಪೆಟ್ಕೊಡುವಷ್ಟು ಗಂಭೀರವಾದ ಲೋಪ. ಅಪ್ಲಿಕೇಶನ್ ತುಂಬೋದೇ ಒಂದು ದೊಡ್ಡ ಸವಾಲಾದ್ರೆ ಮುಂದಿನ ಹಂತ ಇದೆಯಲ್ಲ, ಅದು ಇನ್ನೂ ದೊಡ್ಡ ತಲೆನೋವು. ಅದೇ ಈ ಪೇಮೆಂಟ್ ಗೊಂದಲ. ಇಲ್ಲಿ ದುಡ್ಡು ಹೋಗಿ ಅಪ್ಲಿಕೇಶನೂ ಸಬ್ಮಿಟ್ ಆಗದೆ ಅಭ್ಯರ್ಥಿಗಳು ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಿಹಾಕೊಂಡಿದ್ದಾರೆ. ಈ ವಿಷಚಕ್ರನ ಒಮ್ಮೆ ನೋಡಿ. ಮೊದಲಿಗೆ ಅಭ್ಯರ್ಥಿಗಳು ಫೀಸ್ ಪೇ ಮಾಡ್ತಾರೆ. ಬ್ಯಾಂಕ್ನಿಂದ ದುಡ್ಡು ಕಟ್ ಆಗಿದೆ ಅಂತ ಮೆಸೇಜ್ ಕೂಡ ಬರುತ್ತೆ. ಸರಿ, ಎಲ್ಲ ಮುಗೀತು ಅಂತ ಕೆಇಎ ಪೋರ್ಟಲ್ಗೆ ವಾಪಸ್ ಬಂದ್ರೆ ಅಲ್ಲಿ ಸ್ಟೇಟಸ್ ಅನ್ಪೇಡ್ ಅಂತಾನೂ ಇರುತ್ತೆ. ಅಂದ್ರೆ ದುಡ್ಡು ಹೋಯ್ತು, ಕೆಲ್ಸನೂ ಆಗ್ಲಿಲ್ಲ. ಇದರಿಂದ ಏನಾಗುತ್ತೆ? ದುಡ್ಡು ಕಟ್ಟಿದ್ರು ತಮ್ಮ ಅರ್ಜಿ ಇನ್ಕಂಪ್ಲೀಟ್ ಆಗಿದೆ ಅನ್ನೋ ಆತಂಕ, ತಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡ್ತಾ ಅನ್ನೋ ನಿರಂತರ ಭಯ. ಈ ಅನಿಶ್ಚಿತತೆ ಅಭ್ಯರ್ಥಿಗಳನ್ನ ಮಾನಸಿಕವಾಗಿ ತುಂಬಾನೇ ಕುಗ್ಗಿಸ್ತಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಅಭ್ಯರ್ಥಿಗಳು ಸುಮ್ಮನೆ ಕೂತಿಲ್ಲ. ಅವರು ತಮ್ಮ ಧ್ವನಿ ಎತ್ತುತ್ತಿದ್ದಾರೆ, ಪ್ರಾಧಿಕಾರದ ಮುಂದೆ ಕೆಲವು ಸ್ಪಷ್ಟವಾದ ಬೇಡಿಕೆಗಳನ್ನ ಇಡುತ್ತಿದ್ದಾರೆ. ಹಾಗಿದ್ರೆ ಅವರ ಒತ್ತಾಯವಾದರೂ ಏನು? ನೋಡೋಣ. ನೋಡಿ, ಈ ಒಂದು ವಾಕ್ಯದಲ್ಲೇ ಇಡೀ ಬಿಕ್ಕಟ್ಟಿನ ಸಾರಾಂಶವಿದೆ. ಟೆಕ್ನಿಕಲ್ ಸಮಸ್ಯೆಗಳು ಪ್ರಾಧಿಕಾರದ ಜವಾಬ್ದಾರಿ, ಅದಕ್ಕೆ ಅಭ್ಯರ್ಥಿಗಳು ಯಾಕೆ ಕಷ್ಟಪಡಬೇಕು? ಇದು ನ್ಯಾಯದ ಒಂದು ಮೂಲಭೂತ ತತ್ವವನ್ನೇ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಅಭ್ಯರ್ಥಿಗಳು ಕೇಳ್ತಿರೋದು ತುಂಬಾನೇ ಸರಳ ಮತ್ತು ನ್ಯಾಯಯುತವಾಗಿದೆ. ಮೊದಲನೇದು, ತಕ್ಷಣವೇ ಎಲ್ಲ ಟೆಕ್ನಿಕಲ್ ಸಮಸ್ಯೆಗಳನ್ನ ಸರಿಪಡಿಸಿ. ಎರಡನೇದು, ಈ ಗೊಂದಲದಲ್ಲಿ ವೇಸ್ಟ್ ಆದ ಸಮಯವನ್ನ ಕಾಂಪೆನ್ಸೇಟ್ ಮಾಡಲು ಅಪ್ಲಿಕೇಶನ್ ಹಾಕೋಕೆ ಡೆಡ್ಲೈನ್ ಅನ್ನ ವಿಸ್ತರಿಸಿ. ಈ ಘಟನೆ ಕೇವಲ ಕೆಇಎ ಪೋರ್ಟಲ್ಗೆ ಮಾತ್ರ ಸೀಮಿತವಾದದ್ದಲ್ಲ, ಇದು ನಮ್ಮ ಡಿಜಿಟಲ್ ಆಡಳಿತದ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನ ಎಬ್ಬಿಸುತ್ತೆ. ಹಾಗಿದ್ರೆ ಮುಂದೇನಾಗಬಹುದು? ಇದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಇರಬಹುದು? ಎಲ್ಲವೂ ಡಿಜಿಟಲ್ ಆಗ್ತಿರೋ ಈ ಕಾಲದಲ್ಲಿ ಟೆಕ್ನಾಲಜಿ ಜನರಿಗೆ ಹತಾಶೆಯನ್ನ ಹುಟ್ಟಿಸೋ ಬದಲು ನ್ಯಾಯವನ್ನ ಹೇಗೆ ಕೊಡಬೇಕು? ಸಿಸ್ಟಮ್ಗಳು ಜನರಿಗೆ ಸಹಾಯ ಮಾಡಬೇಕೆ ಹೊರತು ಅಡ್ಡಿಯಾಗಬಾರ್ದು. ಟೆಕ್ನಾಲಜಿ ಮೂಲಕ ಪಾರದರ್ಶಕತೆ ಮತ್ತು ಸಮಾನ ಅವಕಾಶಗಳನ್ನ ಖಾತ್ರಿಪಡಿಸೋದು ಹೇಗೆ? ಈ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ.